ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ಶಿವನ ಮಂದಿರದಲ್ಲಿ ದೇಹದ ಆಕಾರವಿಲ್ಲದ ಲಿಂಗಾಕಾರದ ಪ್ರತಿಮೆಯನ್ನ ಏಕೆ ಪ್ರತಿಷ್ಠಾಪಿಸ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಹೌದು, ಆ ನಿರಾಕಾರ ಶಿವನನ್ನ, ಆ ಲಿಂಗ ಸ್ವರೂಪಿಯನ್ನ ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡುವಾಗ ಅಲ್ವಾ, ಕೆಲವು ವಸ್ತುಗಳನ್ನ ಅರ್ಪಿಸ್ತೀವಿ. ಅದರಲ್ಲೂ ಮುಖ್ಯವಾಗಿ ಬಿಲ್ವಪತ್ರೆ ಮತ್ತೆ ವಿಭೂತಿ. ನೋಡಕ್ಕೆ ತುಂಬಾನೇ ಸರಳ ಅನ್ಸತ್ತೆ, ಆದರೆ ಈ ಸರಳ ಆಚರಣೆಗಳ ಹಿಂದೆ ಒಂದು ದೊಡ್ಡ ಆಳವಾದ ರಹಸ್ಯನೇ ಅಡಗಿದೆ. ಬನ್ನಿ ಇವತ್ತು ಅದನ್ನೇ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ ಶಿವಲಿಂಗಕ್ಕೆ ಮೂರೇ ದಳ ಇರೋ ಬಿಲ್ವಪತ್ರೆಯನ್ನೇ ಅರ್ಪಿಸ್ಬೇಕು? ಹಣೆಗೆ ಮೂರೇ ಗೆರೆ ವಿಭೂತಿಯನ್ನ ಯಾಕೆ ಧರಿಸ್ಬೇಕು? ಏನಿದು 3 ಅನ್ನೋ ಸಂಖ್ಯೆಯ ಹಿಂದಿರೋ ಗುಟ್ಟು? ಇದರ ರಹಸ್ಯ ಏನು? ಬನ್ನಿ ಇವತ್ತು ಆಳವಾಗಿ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾವು ಮಾಡೋ ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಆಚರಣೆ ಹಿಂದೆ ಸುಮ್ಮನೆ ಅದೊಂದು ಕ್ರಿಯೆ ಆಗಿರಲ್ಲ. ಅದರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥ ಇರುತ್ತೆ. ಅದನ್ನ ಬರೀ ಒಂದು ಮೆಕ್ಯಾನಿಕಲ್ ಆಕ್ಟಿವಿಟಿ ಥರ ಮಾಡೋದಲ್ಲ. ಅದರ ಹಿಂದಿನ ಆ ಅರ್ಥವನ್ನ ಗ್ರಹಿಸ್ಕೊಂಡಾಗ ಮಾತ್ರ ಅದೇ ನಿಜವಾದ ಜ್ಞಾನ. ಸೊ ಮೊಟ್ಟಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಏನು ಅಂದ್ರೆ, ಪರಮಾತ್ಮ ಶಿವ, ಆತ ನಿರಾಕಾರ ಅಲ್ವಾ? ಆತನಿಗೆ ನಾವು ಕೊಡೋ ಹೂವು, ಹಣ್ಣು, ಪತ್ರೆ ಇದೆಲ್ಲ ಬೇಕಾಗಿಲ್ಲ. ಹಾಗಾದ್ರೆ ನಾವು ಯಾಕೆ ಇದನ್ನೆಲ್ಲ ಅರ್ಪಿಸ್ತೀವಿ? ಯಾಕಂದ್ರೆ ಈ ವಸ್ತುಗಳೆಲ್ಲ ನಮಗೆ ಅಂದ್ರೆ ಭಕ್ತರಿಗೆ ಆ ಕಣ್ಣಿಗೆ ಕಾಣದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಸಿಂಬಲ್ಸ್, ತುಂಬಾನೇ ಪವರ್ಫುಲ್ ಆದ ಸಾಂಕೇತಿಕ ಸಾಧನಗಳು ಅಷ್ಟೇ. ಮೂಲದಲ್ಲಿ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರ್ಥವನ್ನ ಮರೆತು ಸುಮ್ಮನೆ ಆಚರಣೆ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಅಂದ್ರೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದಕ್ಕಿಂತಾನೂ ಯಾಕೆ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಜ್ಞಾನ, ಅದೇ ನಿಜವಾದ ಭಕ್ತಿ. ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುಂದೆ ಹೋಗೋಕೆ ದಾರಿ ಕೂಡ ಅದೇ. ಸರಿ, ಹಾಗಾದ್ರೆ ಬನ್ನಿ ಆ ರಹಸ್ಯದ ಮೊದಲ ಪದರವನ್ನ ಈಗ ತೆರೆಯೋಣ. ನೋಡೋಕೆ ತುಂಬಾ ಸಿಂಪಲ್ ಆಗಿ ಕಾಣೋ ಈ ಬಿಲ್ವಪತ್ರೆ, ಈ ವಿಭೂತಿ ಶಿವನ ಒಂದು ದೊಡ್ಡ ಪಾತ್ರವನ್ನ, ಅಂದ್ರೆ ಆತ ತ್ರಿಮೂರ್ತಿಗಳನ್ನೇ ಸೃಷ್ಟಿ ಮಾಡ್ದವನು ಅನ್ನೋದನ್ನ ಹೇಗೆ ಹೇಳುತ್ತೆ ಅಂತ ನೋಡೋಣ. ಓಕೆ, ನೋಡಿ, ಪರಮಾತ್ಮ ಶಿವ ಇದಾನಲ್ಲ, ಆತ ನೇರವಾಗಿ ಎಲ್ಲವನ್ನೂ ಮಾಡಲ್ಲ. ಆತ ಬ್ರಹ್ಮ, ವಿಷ್ಣು ಮತ್ತೆ ಶಂಕರ, ಈ 3 ದೇವತೆಗಳ ಮೂಲಕ ಇಡೀ ಬ್ರಹ್ಮಾಂಡದ 3 ಮುಖ್ಯ ಕೆಲಸಗಳನ್ನ ಮಾಡಿಸ್ತಾನೆ. ಸ್ಥಾಪನೆ ಅಂದ್ರೆ ಸೃಷ್ಟಿ ಮಾಡೋದು ಬ್ರಹ್ಮನ ಮೂಲಕ, ಪಾಲನೆ ಅಂದ್ರೆ ಅದನ್ನ ಕಾಪಾಡೋದು ವಿಷ್ಣುವಿನ ಮೂಲಕ, ಮತ್ತೆ ವಿನಾಶ ಅಂದ್ರೆ ಲಯ ಮಾಡೋದು ಶಂಕರನ ಮೂಲಕ. ಸೊ ಈ 3 ದೈವಿ ಶಕ್ತಿಗಳು ಹುಟ್ಟಿದ್ದೇ ಆ ಪರಮಾತ್ಮ ಶಿವನಿಂದ. ನೋಡಿ, ಈ 3 ದೈವಿ ಕಾರ್ಯಗಳನ್ನ ಈ ತ್ರಿಮೂರ್ತಿಗಳ ಮೂಲಕ ಮಾಡಿಸೋದ್ರಿಂದಲೇ ಪರಮಾತ್ಮ ಶಿವನನ್ನ ತ್ರಿಮೂರ್ತಿ ಶಿವ ಅಂತ ಕರೆಯೋದು. ಅದಕ್ಕೆ ಆತನಿಗೆ ಅಷ್ಟು ಮಹಿಮೆ. ಅಂದ್ರೆ ಯೋಚನೆ ಮಾಡಿ, ಆತ ಕೇವಲ ಒಬ್ಬ ದೇವನಲ್ಲ, ಬದಲಿಗೆ ದೇವತೆಗಳನ್ನೇ ಸೃಷ್ಟಿ ಮಾಡುವ ಮಹಾದೇವ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ 3 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಬರೀ ತ್ರಿಮೂರ್ತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಇನ್ನು ಎಲ್ಲೆಲ್ಲಿ ಶಿವನ ಮಹತ್ವನ ತೋರಿಸುತ್ತೆ ಅಂತ ಈಗ ನೋಡೋಣ ಬನ್ನಿ. ಸಂಖ್ಯೆ 3 ಇದೇ ಇಲ್ಲಿ ಮ್ಯಾಜಿಕ್ ನಂಬರ್. ಈ ಒಂದೇ ಒಂದು ಸಂಖ್ಯೆ ಬಿಲ್ವಪತ್ರೆ ಮತ್ತೆ ವಿಭೂತಿಯ ಹಿಂದಿರೋ ಎಲ್ಲ ರಹಸ್ಯಗಳನ್ನ ಅನ್ಲಾಕ್ ಮಾಡೋ ಮಾಸ್ಟರ್ ಕೀ ಇದ್ದ ಹಾಗೆ. ಸೃಷ್ಟಿ, ಸ್ಥಿತಿ, ಲಯ. ಯೋಚನೆ ಮಾಡಿದ್ರೆ ಎಲ್ಲವೂ ಈ 3ರಲ್ಲೇ ಇದೆ ಅಲ್ವಾ? ಶಿವನಿಗೆ ಇರೋ ಬೇರೆ ಬೇರೆ ಹೆಸರುಗಳನ್ನ, ಬಿರುದುಗಳನ್ನ ನೋಡಿದ್ರೆ ಈ 3 ಅನ್ನೋ ಸಂಖ್ಯೆ ಎಷ್ಟು ಮುಖ್ಯ ಅಂತ ಇನ್ನೂ ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ಆತ ತ್ರಿಮೂರ್ತಿಗಳ ಸೃಷ್ಟಿಕರ್ತ, ಅದಕ್ಕೆ ತ್ರಿಮೂರ್ತಿ ಶಿವ. ಎರಡನೇದಾಗಿ ಆತ 3 ಲೋಕಗಳ ಒಡೆಯ, ಅದಕ್ಕೆ ತ್ರಿಲೋಕಿನಾಥ. ಇನ್ನು ಮೂರನೇದಾಗಿ ನಮಗೆ ಈ ಚರ್ಮದ ಕಣ್ಣುಗಳಿಂದ ಕಾಣದ್ದನ್ನ ನೋಡೋಕೆ, ಸರಿ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಜ್ಞಾನದ 3ನೇ ಕಣ್ಣನ್ನ ಕೊಡೋನು ಆತನೇ. ಅದಕ್ಕೆ ಆತನನ್ನ ತ್ರಿನೇತ್ರಿ ಅಂತಾನೂ ಕರಿತೀವಿ. ಸರಿ, ಇಷ್ಟೊತ್ತು ನಾವು ಮಾತಾಡಿದ ಎಲ್ಲಾ ಪಾಯಿಂಟ್ಸನ್ನ ಈಗ ಒಟ್ಟಿಗೆ ಸೇರಿಸೋಣ. ಹಾಗೆ ಮಾಡಿದಾಗ ನಾವು ಶುರುನಲ್ಲಿ ಕೇಳಿದ್ವಲ್ಲ ಒಂದು ಪ್ರಶ್ನೆ, ಯಾಕೆ 3 ದಳದ ಬಿಲ್ವಪತ್ರೆ, ಯಾಕೆ 3 ಗೆರೆಯ ವಿಭೂತಿ ಅಂತ? ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಸಿಂಪಲ್ ಆಗಿದೆ ನೋಡಿ. ಶಿವನ ಆ 3 ಆಯಾಮದ ಸ್ವರೂಪ ಇದೆಯಲ್ಲ, ಅಂದ್ರೆ ತ್ರಿಮೂರ್ತಿಗಳ ಸೃಷ್ಟಿಕರ್ತ, ತ್ರಿಲೋಕಗಳ ಒಡೆಯ ಮತ್ತು ಜ್ಞಾನದ 3ನೇ ಕಣ್ಣನ್ನ ಕೊಡೋವನು, ಈ 3 ದೊಡ್ಡ ದೊಡ್ಡ ತತ್ವಗಳನ್ನ ರೆಪ್ರೆಸೆಂಟ್ ಮಾಡೋದೇ ಆ 3 ದಳದ ಬಿಲ್ವಪತ್ರೆ ಮತ್ತೆ ಆ 3 ಗೆರೆಯ ವಿಭೂತಿ. ಅಂದ್ರೆ ಆ ಒಂದು ಚಿಕ್ಕ ಎಲೆ, ಆ ಸ್ವಲ್ಪ ಬೂದಿ, ಅದು ಬರೀ ಪೂಜೆಗಿಟ್ಟಿರೋ ವಸ್ತುಗಳಲ್ಲ, ಬದಲಿಗೆ ಶಿವನ ಆ ಅಪಾರವಾದ 3 ಆಯಾಮಗಳ ಸ್ವಭಾವನ ನಮಗೆ ಪ್ರತಿದಿನ ನೆನಪಿಸೋ ತುಂಬಾನೇ ಪವರ್ಫುಲ್ ಆದ ಸಂಕೇತಗಳವು. ಮುಂದಿನ ಸಂಚಿಕೆಯಲ್ಲಿ ಪರಮಾತ್ಮ ಶಿವನಿಗೆ ಏಕೆ ಎಕ್ಕೆ ಹೂವು ಹಾಗೂ ದತ್ತೂರಿಯನ್ನ ಅರ್ಪಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.